ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಫ್ರೆಂಡ್ಸ್, ಇವತ್ತಿನ ದಿನದ ಲಾಗನ್ನು ಶುರು ಮಾಡಾಕತ್ತೀನಿ. ಆರ್ಡ್ರ್ ಇದು ಪೋಸ್ಟಿಗೆ ಹೋಗಿ ಹಾಕಿ ಬಂದೆ, ಹಾಕಿ ಮನೆಗೆ ಹೊಂಟೀನಿ. ಇನ್ನೇನು ಸಲೀಮ್ ಐತ್ರಿ ಮನೆ, ಇಲ್ಲೇ ಹಾಲಿನ ಡೈರಿ, ಸಂಗಮೇಶ್ವರ ಹಾಲಿನ ಡೈರಿ, ಅಲ್ಲಿ ಹೊಂಟೀನಿ. ಫುಲ್ ಸುಸ್ತು ಅಂದ್ರೆ ಸುಸ್ತು ಹಾಕತ್ತದ. ಇವತ್ತು ಯಾಕೋ ಗೊತ್ತಿಲ್ಲ, ಮತ್ತು ಇವತ್ತು ಹಾಕ್ಲಿಕ್ಕಂದ್ರೆ ನಾಳೆಗೆ ನಾಡ್ದ ಡಿಲೇ ಹಾಕೋತ ಹೋಗೋದ್ರಿ. ಇರೋ ಕೆಲಸ ಮಾಡಿಬಿಟ್ರೆ ತಣ್ಣಗಿರ್ತದ ನಮ್ಮ ಮನಸ್ಸು. ಇಲ್ಲಿಗೆ ಆರ್ಡ್ರ್ ಅದಾವು, ಹಾಕ್ಬರ್ಬೇಕು ಅನ್ನಂಗೆ ಅನ್ಸುತ್ತಾ. ಸೊ ವಿಡಿಯೋ ಶುರು ಮಾಡೋಣ ಅಂತ ಬರ್ರಿ. ಮನೆಗೆ ಬಂದೆ ನೋಡ್ರಿ. ಇದು ಕ್ಲಿಪ್ ಲೂಸಿಗ್ಯದ, ಹೆಂಗೆ ಕಾಡ್ಸಕತ್ತೈತೆ ನೋಡ್ರಿ ಅವತಾರ ನಂದು. ಈಗ ಏನು ಮಾಡಂಗಿಲ್ಲ ರೀ, ಒಂದು ಸ್ವಲ್ಪ ಮುಕ್ಕೊತೀನಿ. ಯಾಕೋ ಕಾಲು ಭಾಳ ಸುಸ್ತದಂಗೆ ಬಳಬಳ ಅನ್ನಂಗೆ ಹಾಕತ್ತವ್ರಿ ಫ್ರೆಂಡ್ಸ. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗ ನೀರು ಬರ್ತಾವೆ, ಆದರೆ ಏನೋ ಮಾಡೋಕ್ಕೆ ಹೋಗಲ್ರಿ, ಹೋಗಲ್ಲಕ್ಕೆ ಕಡೆ ಇದಕ್ಕೆ ಸೊಗಸಿರ್ಲಿಕ್ಕಂದ್ರೆ ಏನು ಮಾಡೋಕ್ಕೆ ಬೇಸರ ಆಗುತ್ತೆ. ಖುಷಿಯಿಂದ ಸ್ವಲ್ಪ ಮಾಡೋ ಮೂಡ್ ಬಂದಿತ್ತಂದ್ರೆ ಪಟ ಚಕ್ ಮನೆ ಕೆಲಸ ಆಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಪೋಸ್ಟಿಗೆ ಹಾಕೋಕ್ಕಿಂತ ಮುಂಚೆಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಮನೆ ಕೆಲಸ ಮಾಡೇನೆ ಹೋಗಿ ಹಾಕಿ ಬಂದುಬಿಡ್ತೀನಿ. ಅಂದ್ರೆ ಬಂದ್ಮ್ಯಾಗ ಆಗ್ಲಿಕ್ಕಂದ್ರೂ ಸ್ವಲ್ಪ ರೆಸ್ಟ್ ಮಾಡ್ಬೋದು. ಈಗ ನೀರು ಬರ್ತಾವೆ, ಏನು ಮಾಡಲ್ಲ. ಈಗ ಮಕ್ಕಳು ಈಗ ಒಂದು ತಾಸು ಅರ್ಧ ತಾಸು ಮುಕ್ಕೊಂಡು ಇದ್ನಂದ್ರೆ ಅಷ್ಟೊತ್ತಿಗೆ ಮತ್ತೆ ಫ್ರೆಶ್ ಅಂತ ಅನಿಸ್ತದ. ನೋಡೋದು ಮುಂದಿನ ಕೆಲಸ ಏನಾಗುತ್ತಾ ಗೊತ್ತಿಲ್ಲ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಸಿಗ್ತೀನಿ. ನಾಳೀಗ ಮುಂಜಾನೆ 12ಕ್ಕೆ ಬಂದ ತಿಳಿ ಚಾ ತನ ದುಕಾನಾಗ ಇರ್ತಾನೆ. ಮುಂಜಾನೆ ಇರಂಗಿಲ್ಲ, 12 ಸಾಡೆ 12. ಬಾ ತೊಗೊಂಡು महावीर बँकेनाಗ ಆರ್ಟಿಜಿಎಸ್ಗಳು ವ್ಯವಸ್ಥಿತ ಆಗಲಾಗ್ಯಾವ. ಕ್ಯಾಶ್ ತುಂಬ್ತೇವು, ಆರ್ಟಿಜಿಎಸ್ ಪ್ರಾಬ್ಲಮ್ ಅನ್ನೋದು. ಆರ್ಟಿಜಿಎಸ್ ಪ್ರಾಬ್ಲಮ್ ಹೆಂಗೆ, ಒನ್ ಟೈಮ್ 50,000 ರೂಪಾಯಿ ತುಂಬಿರ್ತೀವಿ, ಚಾರ್ಜಸ್ ಕುಂಡಂಗಿಲ್ಲ. पण ನಾವು ಸಾರ್ಕ ಬರ್ದು ಕೊಡೋದು ಮಾಡೋದು, ಅದು ಸಾರ್ಕ ಚೆಕ್ ಕೊಡು ಮಾಡೋ ಚೆಕ್ ಅನ್ನೋದು. ನಿನ್ಯಾಗದ ಆ್ಯಪ್ ಅದಲ್ಲ, ನೋಡ್ರಿ ನೀವು ಒಂದು ಅಕೌಂಟ್ 50,000 ಈಗ ಅವ್ರದ್ದು ಏನೋ ಕೆಲಸ ಇರ್ತಾವ, ಬಂದಿರ್ತಾರ. ಹಾಗೆ ಮನೆಗೂ ಕೂಡ ಬರ್ತಾರ. ಶಾಕ್ ಇಟ್ಟೀನಿ, ಚಾ ಕುಡೇನ್ರಿ. ನಾನು ಮುಕ್ಕೊಂಡಿದ್ದೆ, ಹುಡುಗರು ಬಂದೇ ಇದ್ದೆ ನೋಡ್ರಿ. ಈಗ ಬಿಸ್ಕಿಟ್ ತೊಗೊಬಂದಾರ ಮಂಗಲ ಆಂಟಿ. ಚಾ ಬಿಸ್ಕಿಟ್ ತಿನ್ನಮಂತ ಎಲ್ಲರೂ ಯಜಮಾನ್ರು ಬಂದ್ರಿ. ಸೋಮವಾರ ಇವತ್ತು ಬೆಳಗ್ಗೆ ಹೋದವರು ಈಗ ಅಟೆಂಡ್ ಆಗ್ಯಾರ. ಈಗ ನೋಡ್ರಿ ನನಗೆ ಹಾಲು ಹಾಕಂತ ಯಜಮಾನ್ರು ಬಂದ್ರಲ್ಲ. ಚಾ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಅವರೇ ಒಂದೇ ಬಿಟ್ಟು ಕುಡಿತಾರ, ಬಟ್ ಬೇಕು ಅವರಿಗೆ. ಚಾ ಸೋಸನ್ ಬರ್ರಿ. हां सर्टिफिकेट घरी आणल्या का? आणते की. केव्हा आणल्या? ಚಾ ತೋರಿ, ಚಾ 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 ಮಾಡಿನ ತೋರಿ. ಈಗ कलर करतला हे वाला बिस्किट्ಗೆ ಅತ್ತೆ ಬಿಸ್ಕಿಟ್ ಅಂದೆ ಬಕ್ ಸ್ವಲ್ಪ ತಗೋರಿ. ಮಾಡೀನಿ ಒಲ್ಲೆತ್ ನೋಡ್ರಿ. ಅವ್ರು ನಾವು ಕುಡೀನಿ ಬರ್ರಿ. ಬಿಸ್ಕಿಟ್ ತಗೋಗದ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಗಲ್ಲ ತೊಗೊಂಡು ಬಂದಿದ್ದು ನೋಡ್ರಿ ಗಡ್ಡಿ ಜಾತ್ರೆ ಒಳಗೆ. ಅದನ್ನ ಈಗ ಇಟ್ಟು ಪೂಜೆ ಮಾಡಿದ್ದೀನಿ ರೀ ಫ್ರೆಂಡ್ಸ. ಒಳ್ಳೇದಾಗಲಿ, ಗಲ್ಲ ಬೇಗ ತುಂಬಲಿ ಈ ಮನೆಯೊಳಗೆ. ಈ ಗಲ್ಲ ಜೊತೆಗೆ ನಮ್ಮ ಮನೆಯೊಳಗೆ ಖುಷಿ, ಸಂತೋಷ, ಸಮೃದ್ಧಿ, ಆರೋಗ್ಯ, ಆಯುಷ್ಯು ಎಲ್ಲನೂ ಕೊಟ್ಟು ದೇವರು ಕಾಪಾಡಲಿ. ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ತುಂಬ ಜನ ಕಷ್ಟದೊಳಗೆ ಇರ್ತೀರಿ, ಏನೇನೋ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಿ ಒಳ್ಳೇದಾಗಲಿ ಅಂತ ಹೇಳಿ. ಕಷ್ಟಪಟ್ಟಿದ್ದಕ್ಕೆ ಫಲ ಯಾವತ್ತಿದ್ರೂ ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಲೇಟ್ ಆಗ್ಬೋದು, ಸ್ವಲ್ಪ ಕಾಡ್ಬೋದು, ಸ್ವಲ್ಪ ತೊಂದರೆ ತಾಪತ್ರೆ ಬರ್ಬೋದು. ಅದನ್ನೆಲ್ಲನೂ ಕೂಡ ನಾವು ನಿಭಾಯಿಸ್ಕೊಂಡು ಹೋದ್ವಿಯಪ್ಪ ಆದರೆ ಖಂಡಿತ ನಮಗೆ ದೇವರು ಸಕ್ಸಸ್ ಅನ್ನೋದು ಕೊಟ್ಟೇ ಕೊಡ್ತಾನೆ. ಉದಾಹರಣೆಗೆ ಈ ಸದ್ಯಕ್ಕೆ ನಾನೇ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಹಂಗ ಇವತ್ತು ಸೋಮವಾರ ಇರೋದ್ರಿಂದ ಪ್ರತಿ ಸೋಮವಾರನು ಮಲ್ಲಯ್ಯನ ಗುಡಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ, ಹಾಗೇನು ಕೂಡ ನಾನು ಮಹಾದೇವ ಲಿಂಗ ಏನಿರುತ್ತೆ ನೋಡ್ರಿ, ಆ ಲಿಂಗಿಗೆ ಹೋಗಿ ನೀರನ್ನು ಹಾಕಿ ಬರ್ತೀನಿ. ಈಗನು ಕೂಡ ಹೋಗಿ ಹಾಕಿ ಬಂದೆ. ಈಗ ಮಕ್ಕಳಿಗೆ ಹೋಮ್ವರ್ಕ್ ಮಾಡ್ರಿ ಅಂತ ಸಾಕಾಗ್ತದೆ ನೋಡ್ರಿ. ಯಜಮಾನ್ರು ಆಗಲೇ ಸ್ವಲ್ಪ ಮನೆಯಾಗಿದ್ರು, ನಾ ಎಷ್ಟು ಒದ್ರಾಡಿನವರಿಗೆ ಪಟ್ ಅಂತ ಎದ್ದು ಸ್ವಲ್ಪ ಅಭ್ಯಾಸ ತಗೋರಿ ಅಂತಂತೇಳಿ ಆ ತಂದಿದ್ದಾರಾದವರು ಮಕ್ಕಳ ಮ್ಯಾಗ ಜವಾಬ್ದಾರಿ ಇಟ್ಕೊಂಡು ಹೇಳ್ಬೇಕಾಗತ್ತ. ಅಪ್ಪದೇರು ಹೋಗ್ಲಿ ಬಿಡು ಇರ್ಲಿ ಬಿಡು ಅಂತೇಳಿ ಒಳ್ಳೆಯವರಾಗ್ಬಿಡ್ತಾರ.
ತಾಯಂದ್ರು ಅಷ್ಟೇ ಮನ್ಯಾಗ ಬಡ್ದಾಡ್ ಜೀವನ ಸಣ್ಣ ಮಾಡ್ಕೊಳೋದು ನೋಡ್ರಿ. ಯಾವ್ದಾರ ಮಾಡೋದು ಮಟ್ಟೋದು ಮನ್ಯಾಗ ತಾಯ್ದರಿಗೆ ಗೊತ್ತಿರ್ತದ, ಮಕ್ಕಳು ಹೆಂಗಿರ್ತಾರೆ ಹೆಂಗಿಲ್ಲ, ಚಂತನ ಅವ್ರ ಮನ್ಯಾಗ ಆ್ಯಕ್ಟಿವಿಟೀಸ್ ಹೆಂಗಿರ್ತೈತಿ ಹೆಂಗಿಲ್ಲ ಅಂತೇಳಿ ಅಬ್ಸರ್ವ್ ಮಾಡೋರು ತಾಯಂದಿರಾಗಿರ್ತಾರೆ. ಸೊ ಆಪದೇರು ಏನಿಲ್ಲ ಇರಲಿ ಬಿಡು ಹೋಗ್ಲಿ ಬಿಡು ಅಂತ ಒಳ್ಳೆಯರಾಗ್ಬಿಡ್ತಾರೆ. ಅವದಾರ ನಾವು ಕೆಟ್ಟವ್ರಾಗೋರು, ಮಾಡಿರಿ ಅದನ್ನು ಮಾಡಿರಿ ಇದನ್ನು ಮಾಡಿರಿ ಶಿಸ್ತಿರ್ರಿ ಅಂತೇಳಿ ಒಳ್ಳೆ ಸಂಸ್ಕಾರ ಕಲಿಸೋದು ತಂದೆಕಿನ್ನ ಹೆಚ್ಚಾಗಿ ತಾಯಿನೇ ಇರ್ತಾಳೆ. ಮಕ್ಳು ಏನೇ ಮಾಡಲಿ ಇವ ಎಂಥ ಬುದ್ಧಿ ಕಲ್ಸಾಳ ಅಂತೇಳಿ ತಾಯಿಗೆ ಅಂತಾರೆ ಹೊರತು ತಂದೆಗೆ ಜಾಸ್ತಿ ಯಾರು ಹೇಳೋಕೆ ಹೋಗಲ್ಲ. ಬಟ್ ನಮ್ಮ ಮನೆಗಂತ್ರ ಯಜಮಾನ್ರು ಒಂದಿನ ಅಭ್ಯಾಸ ಮಾಡ್ಯಾರನಲ್ಲ ಬಿಟ್ಟಾರನಲ್ಲ, ಏನು ಮಾಡಿರಿ ಏನು ಬಿಟ್ರಿ ಏನೂ ಹೇಳಂಗಿಲ್ಲ. ಎಲ್ಲನೂ ಕೂಡ ನಾನಾ ಜಾಸ್ತಿ ತಲೆ ಹೊಡ್ಕೋಬೇಕು. ಹಾಗಾಗಿ ಒಮ್ಮೆ ಮಕ್ಳಿಗೆ ಏನು ಬುದ್ಧಿ ಬಂದ್ಬಿಡ್ತ್ರಿ, ಪಪ್ಪ ಗಪ್ಪಿರ್ತಾನ ಮಮ್ಮಿ ಏನರ ಅದು ಮಾಡಿ ಇದು ಮಾಡಂತ ಹೇಳ್ತಾಳೆ. ಹಂಗಾಗಿ ಅವಕ್ಕೆ ಒಂದೊಂದು ಸರಿ ಬೇಜಾರಾಗ್ಬಿಡ್ತೈತಿ. ಬಟ್ ಎಲ್ಲರ ಮನೆ ಹಿಂಗೆ ಆಯಿತು ಏನೋ, ನಿಮ್ಮ ಮನೆ ಹೆಂಗೆ ಕಮೆಂಟ್ ಮಾಡಿ ಹೇಳ್ರಿ. ಬರ್ದೇನು ತೋರ್ಸ್ ನನಗೆ ಎಷ್ಟು ಗಬಳ ಇಟ್ಕೊಂಡಿರಲ್ಲ ಈಗ. ಅದು ಕಲರ್ ಯಾಕೆ ಹಂಗೆ ಮಾಡಿದ್ರಿ ಸ್ನೇಹ ಮಾರಿಗೆ? ಎಷ್ಟು ಸರಿ ಮಾಡೋದು ಅದನ್ನ ಆಗ ಚಲೋ ಆಗಿತ್ತಿಲ್ಲ, ಮತ್ತೆ ಯಾಕೆ ಬ್ಲ್ಯಾಕ್ ಕಲರ್ ಮಾಡಿದ್ದಕ್ಕೆ ಮಾರಿಗೆ? ಬರ್ತೀನಿ ಅಂದ್ರ ಈ ಸದ್ಯಕ್ಕೆ ಕಿಚನ್ದಾಗಂತೂ ಬಂದೇನ್ರಿ, ಬೇಡ ಇಲ್ಲಿ ಇಡೋದು ನೋಡ್ರಿ. ಸಂಜೆ ಮಾಡಿ ಬಾಂಡೆ ತಿಕ್ಲಿಲ್ಲ, ನೀರು ಬಂದ್ರೂ ಬ್ಯಾಸ್ರ ಆಯಿತು, ಕೈ ಬಿಟ್ಟೆ. ಮುಂಜಾನೆ ಎದ್ದು ಪಟ್ಟತ್ತೆದ್ದು ನೀರು ಬಿಟ್ಟಿರ್ತಾರೆ ರೀ, ಬಡ ಬಡ ಕೆಲಸ ಮಾಡ್ಕೋಬೇಕು. ಇವನ್ನೆಲ್ಲ ತಿಕ್ಕಿಟ್ಟಿದ್ದು ಅವಕ್ಕೊಕ್ಕರ ಜಾಗಿನ್ಯಾಗ ಒಯ್ದು ಹಚ್ಬೇಕ್ರಿ. ಇವೆಲ್ಲ ಮನೆ ಜಾತ್ರೆ ತೊಗೊಂಡಿದ್ವಲ್ಲ ಈ ಥರದ್ದೊಂದು ಬಾಕ್ಸ್ನಾಗ ಹಾಕಿ ಇಟ್ಬಿಟ್ಟಿವ್ರಿ. ಕಾಣಿಸ್ತಾವೆ ಕಣ್ಣಿಗೆ, ಯಾವ್ದು ಬೇಕು ತೊಗೋಬೋದು, ಪಟ್ಟಂತ ಎತ್ತಿನೂ ಇಡ್ಬೋದು. ಇದನ್ನೇ ಬೆಡ್ರೂಮ್ದಾಗ ಶಿಫ್ಟ್ ಮಾಡ್ತೀವಿ. ಈ ಸದ್ಯಕ್ಕೆ ಇಲ್ಲೇ ಇಟ್ಟಿದ್ನೆ. ಹಂಗೆ ಇಲ್ಲಿ ನೋಡ್ರಿ ಅಕ್ಕಿ ನೆನೆ ಇಟ್ಟಿನಿ, ನಾಳೆಗೆ ಪಡ್ಡರ ದೋಸರ ಮಾಡಿದ್ರಾಯ್ತು ಅಂತೇಳಿ. ಈಗ ಬಡ ಇದು ಬರ್ರ ಅಂತೇಳಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ರೀ, ತಡ ಮಾಡಲ್ಲ, ಹೊತ್ತಾಗೈತೆ ಅದಕ್ಕೆ. ಊಟ ಮಾಡ್ರಿ ಬರ್ರೇ ಪಿರೋದು ಇರೋದು ಕೇಳ್ಬೇಕಲ್ಲ ನಿಮ್ಮದು, ಕೈ ತಗೊಂಡಿರಿಲ್ಲ. ಊಟ ಮಾಡ್ರಿ. ಮಕ್ಳಿಗೆ ಈಗ ಚಪಾತಿ ಪಲ್ಯ ಒಂದೊಂದು ಬಿಸ್ಕಿಟ್ ಕೊಟ್ಟೀನಿ ರೀ, ಅನ್ನ ಸಾರು. ಫ್ರೆಂಡ್ಸ್ ಇಲ್ಲಿ ನಾ ಕೊಟ್ಟ ಮೇಲೆ ತಿಂದ್ರೆ ಇಬ್ರು ಒಟ್ಟಿಗೆ ಓದ್ತಾವು, ಇಲ್ಲಿಕ್ಕಂದ್ರೆ ಕದ್ದು ಮುಚ್ಚಿ ಇಕ್ಕಿತಿತ್ತಾಳ ಓದ್ತಿತ್ತಾಳ. ಒಟ್ಟು ಕೇಳಿದಾಗ ನಾ ಇಲ್ಲ ಅಂತೀವ ಅಂತಾನ, ನಾ ಇಲ್ಲ ಅಂತ ಅಕ್ಕಿ ಅಂತ ಕೊಟ್ಟಿದ್ದು ಬೇಸಿ ನನ್ನ ಕಣ್ಣಿದ್ರಿ. ತಿನ್ರಿ ಮತ್ತೆ ತಗೋರಿ. ಇನ್ನೊಂದು ಸ್ವಲ್ಪ ಅನ್ನ ಇಡ್ತೀನಿ ರೀ ಬಿಸಿದು. ರೇಷನ್ ಅಕ್ಕಿ ಇವು ಸ್ವಲ್ಪ ನೋಡ್ತೀನಿ ರೀ, ನೋಡಿ ಬಿಸಿ ಅನ್ನಕ್ಕೆ ಇಡ್ತೀನಿ. ಹಂಗೆ ಇನ್ನೇಂಗೆ ನೋಡ್ರಿ ಹಿಟ್ಟು ಮಿಕ್ಸಿ ಮಾಡೀನಿ ರೀ, ಉಬ್ಬುತ್ತಾ ಇಲ್ಲ ಗೊತ್ತಿಲ್ಲ. ಸಾರು ಮತ್ತೊಂದು ಸರಿ ಕಾಸಿನಿ, ಮುಸ್ತೀನಿ. ಇನ್ನೊಂದು ಸ್ವಲ್ಪ ಅನ್ನಕ್ಕೆ ಇಟ್ಬಿಡ್ತೀನಿ. ಈಗ ಐತ್ರಿ ಇಷ್ಟು ಅನ್ನ, ಇರಂಗಿರಲಿ ಸ್ವಲ್ಪ ಹೆಚ್ಚಿಗಿಡನ. ಮನ್ಯಾಗ ಇದ್ದಾಗ ತಿನ್ಲಿಕ್ಕೆ ಬಲ್ಲ ಹೊತ್ತು ಗಂಡ ಮಕ್ಕಳು ಒಂದಿನ ಸ್ವಲ್ಪ ಏನಾದರೂ ಕಡಿಮೆ ಇದ್ದಾಗ ಅದೇ ಬೇಡ್ತಾರ್ರಿ. ಏನಂದ್ರೆ ದಿನ ಮಾಡಿದ್ರೂ ತಿನ್ಲಿಕ್ಕೆ ಬಲ್ಲ ಹೊತ್ತು. ಯಾವಾಗಾರ ಒಂದಿನ ಇದ್ದಿದ್ರಾಗ ಬಿಟ್ರು ಬಿಡಾಯತ್ತು ಅಂತೇಳಿ ಗಪ್ ಇದ್ನಂದ್ರೆ ಮರದ ಕಳಿತಾರ್ರಿ. ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, ಮನೆಗೆ ಏನು ಮಾಡ್ತಿ. ಇನ್ನೂ ಸ್ವಲ್ಪ ನೋಡ್ತೀನಿರಪ್ಪ, ಬಿಳಿ ಹಳ್ಳದ ರೇಷನ್ ಅಕ್ಕಿ ಅದು ಚಾಲು. ನಾಳೆಗೆ ಚಟ್ನಿ ಮಾಡ್ಬೇಕು ನೋಡ್ರಿ. ಅದಕ್ಕೆ ಗುಡ್ಯಾಗ ಕಾಯಿ ತೊಗೊಂಬಂದಾರ, ಸ್ವಲ್ಪ ಬಲ್ತು ತಂದಿಲ್ಲ ನೋಡ್ರಿ, ಬೇಳೆ ಕೊಳಲು ತೊಗೊಂಬಂದಾರ. ಸ್ವಲ್ಪ ಈಗ ರೆಡಿ ಮಾಡಿಟ್ಟಾರೆ, ಬೆಳಗ್ಗೆ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ರೀ ಕೆಲಸ. ಮುಂಜಾನೆ ಇಷ್ಟು ತರಾತುರಿ ಒಳಗೆ ಮಾಡೋಕ್ಕಾಗಲ್ಲ. ನಮ್ಮ ಯಜಮಾನಪ್ಪ ನನಗೆ ಪೇಷನ್ಸ್ ಬೇಕು, ಅದಕ್ಕೆ ಈಗ ಇದೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ರೀ. ಒಳ್ಳೊಳ್ಳೆ ಒಂದು ಸ್ವಲ್ಪ ಸುಲ್ದು ಇಟ್ಕೋತೀನಿ. ಪಿಲ್ಯ ಸರಕ್ತಿ ಕಡೆ ಬಂದೆ ಆಟಾಡ ಬಾ, ಬರ್ತೇನಿಲ್ಲ ತಿಳ್ಕೊಂಡಿದ್ದು ಬಾ. ಸರಕ ಬಿಳಿ ಅದಾವ್ರಿ ಕೊಬ್ಬರಿ ಬಂತು, ಇದು ಒಂದು ಮಸ್ತ್ ಟೇಸ್ಟ್ ಆಗುತ್ತಾ. ಎಲ್ಲ ಎಳ್ಗಿಳಿ ಅದಾವ, ಹಿಂಗಾದ್ರೆ ಅಡ್ಜಸ್ಟ್ ಮಾಡ್ತೀನಿ. ಮತ್ತೆ ಏನು ಮಾಡೋದು, ಅನ್ನಕ್ಕಿಟ್ಟಿನಿ. ಈಗ ಯಜಮಾನ್ ಬರೋಷ್ಟೊತ್ತಿಗೆ ಅನ್ನ ಆಗುತ್ತಾ. ಇವ್ರದ್ದು ಊಟ ಆಯ್ತು. ಈಗ ಲಘುಟ್ ಊಟ ಮಾಡಿಸಿ ಮುಗಿಸಿದ್ರು ಅವ್ರ ಅಪ್ಪ ಬರ್ತಾನೆ. ಅವ್ರೇನು ಎಷ್ಟು ಸರಿ ಟ್ರೈ ಮಾಡೀನಿ, ಪಪ್ಪ ಬಂದಾಗ ನಿದ್ದೆ ಮಾಡಿಸ್ಬೇಕು ಮಕ್ಳಿಗೆ ಅಂತೇಳಿ.
ಹಾಸಿಗೆ ಮುಕ್ಕೊಂಡ್ರು ನಿದ್ದೆ ಹತ್ತಲ್ಲ ಅವ್ರಿಗೆ. ಕೊಬ್ಬರಿ ಇದೆಲ್ಲ ತೆಗೆದು ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಬಂದ್ರಿ, ಮಕ್ಳಿಗೆ ಬೆದರಿಸಿ ಮುಕ್ಕೋಸಿನಿ. ಸೊ ಅವ್ರ ಪಪ್ಪ ಬಂದ್ರೆ ತಿರಟ ಅಂಜಂಗಿಲ್ರಿ ಅವರು. ಈಗ ಬಂದಾರ, ಇವರು ಬೆದರಿಸಿ ಕೊಂಡೆ ಹಾಕಿ ಬಂದಾರ ಹೊರಗಿಂದ. ಮುಖತ್ರೇನ ಗಜ್ಜಿ ತಿತ್ತೀರಿ ನೋಡತ್ತೇಳಿ ಅಂಜಿಗೆ ಬರ್ತಂತೇಳಿ ನಾಟಕ ಮಾಡಿ ಪಿಲ್ಯ ಬಾಕುಲ್ ತರಿಸೇನ್ರಿ. ಊಟ ಮಾಡಂಬರ್ರಿ. ಒಂದು ಹೋಳಿಗೆ ಐತಿ ಫ್ರೆಂಡ್ಸ, ಅದೊಂದು ಹೋಳಿಗೆ ಒಂದು ಸ್ವಲ್ಪ ಹಾಲು ಊಟ ಮಾಡ್ತೀನಿ. ಚಪಾತಿ ಪಲ್ಯ ಯಜಮಾನ್ರು ಊಟ ಮಾಡತ್ತಾರ. ಏನಾಗ ಬಿಸಿ ಅನ್ನಕ್ಕೆ ಹಚ್ಚೀನಿ. ಅದು ಸ್ವಲ್ಪ ಹಂಚು ಬಿಸಿ ಮಾಡಿ ಮ್ಯಾಗ ಡಬ್ಬಾಕೀನಿ. ಒಬ್ಬುತ್ತ ಎಲ್ಲ ಗೊತ್ತಿಲ್ಲ, ನೋಡೋಣ ಅಂತ. ಈ ಸದ್ಯಕ್ಕೆ ಈ ಥರ ಐತಿ. ಇದ್ದಸ್ ಬಿದ್ದಸ್ ಬಂಡೆ ಎಲ್ಲ ಸಿಂಕ್ನ್ಯಾಗ. ಇದು ಒಂಥರ ನಮ್ಗೆ ಅಕ್ಷಯ ಪಾತ್ರೆ ಇದ್ದಂಗೆ ನೋಡ್ರಿ. ಎಷ್ಟೇ ಖಾಲಿ ಮಾಡ್ತೀವಿ ಅಂದ್ರೂ ಒಂದಿಲ್ಲ ಒಂದು ಬಿದ್ದೇ ಬಿಡ್ತಿರ್ತಾವೆ. ಬಟ್ ಈಗ ತುಂಬಿ ಬಿಟ್ಟೈತೆ ಅಕ್ಷಯ ಪಾತ್ರೆ. ಬೆಳಗ್ಗೆ ನೀರು ಬಂದಾಗ ಈಗ ಅದನ್ನೆಲ್ಲ ನಂಗೆ ಕ್ಲೀನ್ ಮಾಡ್ಕೊಳೋ ಅಂಥದ್ದು. ಊಟ ಮಾಡೋಣ ಬರ್ರಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದ್ರಾಗ ಆ್ಯಡ್ ಮಾಡತ್ತೇನೆ ರೀ. ಕುಡಿಯೋ ನೀರು ಬಂದಿದ್ವು, ಎದ್ದು ಎಲ್ಲ ತಿಕ್ಕಿ ಮಾಡಿ ಕೊಟ್ಟೆ. ಯಜಮಾನ್ರು ಸ್ನೇಹ ಹೋಗಿ ಕೆಳಗಡೆ ನೀರು ತೊಗೊಂಡು ಬಂದರು. ಸೊ ಈಗ ಬೇಸಿಗೆ ಬರ್ತಲ್ರಿ, ಜಾಸ್ತಿ ನೀರು ಸ್ಟೋರ್ ಮಾಡಿಡಬೇಕು. ಇಷ್ಟು ದಿನ ಥಂಡಿ ಇತ್ತು, ಮಳೆಗಾಲ ಇತ್ತಲ್ಲ ಮೊದಲ. ಸೊ ಯಜಮಾನ್ರು ಒಂದು ಸರಿ ತುಂಬಿದ್ರೆ ನೆಕ್ಸ್ಟ್ ಟೈಮ್ ನೀರು ಬರ್ತಾವೆ, ಅವಾಗ ಗ್ಯಾಪ್ ಮಾಡ್ತಿದ್ರು, ನೀರು ಇರ್ತಿದ್ವು. ಮತ್ತೊಂದು ಸರಿಗೆ ಬರ್ತಿದ್ವಲ್ಲ ಅವಾಗ ತುಂಬ್ತಿದ್ರು. ಈಗ ಹಂಗೆ ಮಾಡ್ತೀನಿ ಅಂತಂದ್ರೆ ನಡೆಯಲ್ಲ. ಬೇಸಿಗೆಗೆ ನೀರು ಹೆಚ್ಚಿಗೆ ಇದಾಗ್ತಾವ್ರಿ. ಸೊ ಹಾಗಾಗಿ ಎಲ್ಲ ತುಂಬಿ ಇಟ್ಟಾರ. ಕಸಬಳಿ ಪಟಪಟಮ್ಮ. ಇವಾಗ ಬರ್ರಿ ನೋಡೋಣ. ಪಾತ್ರೆಗಳು ನೀರು ಬಂದಿದ್ದಾವು, ಹಾಗಾಗಿ ಎಲ್ಲ ಪಾತ್ರೆ ತೊಳೆದಿ ನೋಡ್ರಿ. ಒಂಥರ ಆರಾಮ್ ಅನ್ಸುತ್ತೆ ಸಿಂಕಿನಾಗ ಏನೂ ಇರ್ಲಿಕ್ಕಂದ್ರೆ. ಆದರೂ ಇದೊಂದು ಸ್ವಲ್ಪ ಅನ್ನೋದು ನೋಡ್ರಿ. ಈಗ ಕಟ್ಟಿ ಭಾಳ ಆಗ್ಬಿಟ್ಟಿತ್ತದು. ಎಷ್ಟೇ ಪ್ರಯತ್ನ ಮಾಡಿದೆ ಬರಲಿಲ್ಲ. ಸೊ ಹಾಗಾಗಿ ಅದೊಂದಲ್ಲಿ ಇಟ್ಟೀನಿ. ಮತ್ತೊಂದು ಸರಿ ಸಿಂಕನ್ನು ಕ್ಲೀನ್ ಮಾಡ್ತೀನಿ. ಈಗ ನಾಷ್ಟದ್ದು ಇಷ್ಟು ಬಾಂಡೆ ಆತಾವ ನೋಡ್ರಿ. ಅಲ್ಲಿ ತನಕ ನೀರು ಇರ್ತಾವೆ. ಇವತ್ತು ಕುಡಿಯೋ ನೀರು ಬಂದಾವಲ್ಲ, ಮ್ಯಾಗ ಸ್ಟೋರ್ ಮಾಡಿರ್ತಾರೆ, ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ನೋಡ್ರಿ ಇವಾಗ ಆಗ್ಯಾವು ಬಂಡೆ. ಹಿಟ್ಟು ಉಬ್ಬುತ್ತದ ಇಲ್ಲ ನಂಗೆ ಡೌಟ್ ಆಗಿತ್ರಿ. ಹಿಟ್ಟಂತೂ ಮಸ್ತ್ ಉಬ್ಬೈತಿ. ಪಡ್ಡೂ ಸಖತ್ತಾಗಿನೇ ಬರ್ತಾವು ನೋಡ್ರಿ. ಬಿಸಿ ಬಿಸಿ ಹಂಚು ಕಾಸಿದ್ದೀನಿ ರೀ. ಕಾಸಿದ್ರ ಮ್ಯಾಲೆ ಡಬ್ಬ ಹಾಕಿದ್ದೆ, ಭಾರಿ ಮಸ್ತ್ ಬಂದೈತಿ. ಈಗ ಈ ಪಟ್ಟಿಂದ ಹಂಚು ಸ್ವಲ್ಪ ನೀರು ಇಟ್ಟೀನಿ ರೀ. ಅಂದ್ರೆ ಸ್ವಲ್ಪ ಧೂಳುಗಳೆಲ್ಲ ಇರ್ತಲ್ಲ, ಅದೆಲ್ಲ ಇದಾಗುತ್ತೆ. ಸ್ವಲ್ಪ ನೀರು ಕುದ್ದ ಮ್ಯಾಗ ಇದನ್ನು ತೆಗೆದು ಪಡ್ಡು ಹಾಕೋದು. ಯಜಮಾನ್ರದ್ದು ನಾಷ್ಟ ಐತ್ರಿ. ಚಾಕ ಹಾಲಿಲ್ಲ, ಹಾಲು ತರಕ್ಕೆ ಹೋಗ್ಯಾರ ನೋಡ್ರಿ. ಸೊ ಕೈತ ಮಮ್ಮಿಯವ್ರ ತಾಟಿತ್ತು, ಪಟ್ಟಂದು ಕೊಟ್ಬಾ. ಇವರಿಗೆ ದೋಸೆ ಬೇಕಂತ ಹುಡುಗರಿಗೆ, ಅವ್ರಿಗೆ ದೋಸೆ ಹಾಕ್ತೀನಿ ರೀ. ಚಟ್ನಿ ಕೊಬ್ಬರಿ ಭಾಳ ಎಳಿ ಅದಾವು. ಟೇಸ್ಟ್ ಆಗೈತೆ ಅಂತ ಹೇಳ್ಯಾರ ಯಜಮಾನ್ರು. ಬಟ್ ಒಂದು ಸ್ವಲ್ಪ ಬಲ್ತು ಇದ್ರೆ ಚಲೋ. ಎಲ್ಲರದು ನಾಷ್ಟ ಆಯಿತು. ಇನ್ನು ನಾ ಮಾಡತ್ತೀನಿ ನೋಡ್ರಿ. ನಿಮ್ಮ ಮನೆ ನಾಷ್ಟ ಮಾಡಿರೋ, ಊಟ ಮಾಡಿರೋ ಕಮೆಂಟ್ ಮಾಡಿ ಹೇಳ್ರಿ. ಆರಾಮೇ ಬೇಸಾಗದು ಇವು. ಬಿಸಿ ಬಿಸಿವ ಚಂದ ಇರ್ತಾವೆ. ನಾಷ್ಟ ಮಾಡಿ ಸಿಗ್ತೀವಿ. ಮೊನ್ನೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡಿನಿ ರೀ. ಇದು ಒಂದು ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಇವೆಲ್ಲ ಉಳಿದಿದ್ವು. ಯಾರೋ ಬಂದರು ನಮ್ಮ ರಿಲೇಷನ್ನು ನೋಡ್ರಿ. ಮಂದಿ ಬಂದಾಗ ನಮ್ದು ಕೆಲಸ ನಾವು ಮಾಡ್ಕೊತಾ ಕುಂದ್ರಕ್ಕಾಗಲ್ಲ. ಒಮ್ಮೊಮ್ಮೆ ಇಂಪಾರ್ಟೆಂಟ್ ಇದ್ರೂ ಕೈಯನ್ ಕೆಲಸ ಬಿಟ್ಟು ಅವ್ರ ಜೊತೆ ಕುಂದ್ರಬೇಕಾಗುತ್ತಾ. ಏನಪ್ಪ ಬಂದಾಗ ಇವ್ರು ಕೆಲಸನೇ ಮಾಡ್ತಾರೆ ಅನ್ನೋಕ್ಕೂ ಅವ್ರಿಗೆ ಅಳಗ ಆಗಬಾರ್ದು. ಸೊ ವೀಡಿಯೋ ಮಾಡೋದಿದ್ರು ಒಂದೊಂದು ಸರಿ ವೀಡಿಯೋನೂ ಕೂಡ ಮಾಡೋಕ್ಕೆ ಹೋಗಲ್ಲ ನಾನು. ಅಪ್ಲೋಡ್ ಮಾಡೋದಿದ್ರು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಕಸ್ಟಮರ್ಸು ಕಾಲ್ ಮಾಡಿದ್ರು ಕೂಡ ಕೆಲವು ಸಲ ಕಸ್ಟಮರ್ಸ್ ಇಂಪಾರ್ಟೆಂಟ್ ಇರ್ತಾರೆ. ಬಟ್ ನನಗೆ ಕಾಲ್ ಅಟೆಂಡ್ ಮಾಡೋಕ್ಕಾಗಲ್ಲ. ಯಾರಾದರೂ ಬಂದು ಕೂತಿರ್ತಾರೆ. ಸೊ ಆಮೇಲೆ ಮಾಡಿದ್ರೆ ಅಂದ್ಕೊಂಡು ಕೆಲವು ಸಂದರ್ಭದೊಳಗೆ ಇಂಪಾರ್ಟೆಂಟ್ ಇದ್ರೂ ಬಿಟ್ಟು ಕೂತು ಬಿಡ್ತೀನಿ ನಾನು. ಒಂದೊಂದು ಸಲಕ್ಕೆ ಯಾರೋ ಮಂದಿ ಮಕ್ಕಳು ಬರ್ತಾರೆ ಹೋಗ್ತಾರೆ ರೀ. ಸೊ ಹಂಗೆ ಇದು ಮಾಡ್ಕೊಂಡು ಬರೋಂಗಿಲ್ಲ. ಈಗ ಪಟ್ಟ ಇದನ್ನೆಷ್ಟು ಮನೆದು ಅದೊಂದು ಸ್ವಚ್ಛ ಮಾಡೀನಿ ರೀ. ಕ್ಲೀನ್ ಆಯ್ತದು. ಈಗ ಬಡ ಇಷ್ಟು ಕ್ಲೀನ್ ಮಾಡ್ಕೊಂಡೆ ಅಂದ್ರೆ ನನಗೂ ಆರಾಮ ಅನ್ಸುತ್ತೆ. ಹುಡುಗರು ಶಾಲೆಗೆ ಹೋದ್ರಿ. ಹೋದ್ಮ್ಯಾಗ ಇವನ್ನೆಲ್ಲ ಮಾಡ್ಕೋತ ಕುಂಡಿರ್ತೀನಿ ನೋಡ್ರಿ. ಮಕ್ಕಳು ಶಾಲೆಗೆ ಹೋಗಿ ಮನೆಗೆ ಬರ್ತಾರೆ. ನಮ್ಮದು ಹೆಣ್ಮಕ್ಳು ಮನೆ ಕೆಲಸನೇ ನಿಗಿರಂಗಿಲ್ಲಿನ. ಮತ್ತು ಅನಿಸ್ತೈತಿ ಮನೆಗೆ ಇರ್ತೀವಿ ಚಂತನ ಅಂತೇಳಿ. 4 ಸರಿ ಒರೆಸಿ ಕ್ಲೀನ್ ಮಾಡ್ತೀನಿ ರೀ. ಇವು ಧೂಳು ಭಾಳ ಆಗೈತೆ ರೀ ಈ ಸರಿಗೆ.
ಸುತ್ತಮುತ್ತಂತರೂ ಕೆಲಸಗಳು ಭಾಳ ನಡೆದ್ಬಿಟ್ಟವು. ಡ್ರಿಲ್ ಮಷಿನ್ ಕೊರೆಯೋದು, ಆರ್ ಸಿ ಸಿ ಹಾಕೋದು, ಮನೆ ಕೆಡವೋದು, ಈಗೆಲ್ಲ ಇದು ನಡೆದೈತ್ರಿ ಇಲ್ಲಿ ನಮ್ಮ ಏರಿಯಾದೊಳಗೆ. ಹಾಗಾಗಿ ಸ್ವಲ್ಪ ಮನೆ ಭಾಳ ಧೂಳಾಗುತ್ತೆ. ಎಷ್ಟು ಮೇಂಟೈನ್ ಮಾಡಿದ್ರು ಕಡಿಮೆನೇ ನೋಡ್ರಿ. ವಾ, ಇಷ್ಟ ವರ್ಷನೇ ಎಷ್ಟು ಲುಕ್ ಚಂದ ಕಾಣತ್ತದ, ಖುಷಿ ಆಗುತ್ತೆ ರೀ. ಮನೆ ಸ್ವಚ್ಛ ಇತ್ತಂದ್ರೆ ಎಷ್ಟು ಸಮಾಧಾನ ಆಗುತ್ತಲ್ರಿ ಎಲ್ಲರಿಗೆ, ಕಂಫರ್ಟಬಲ್ ಅನ್ಸುತ್ತೆ ರೀ. ಇಲ್ಲಿ ಕೊಂತ್ರ ಕಿರಿಕಿರಿ ಕಿರಿಕಿರಿ ಕಿರಿ ಮನಸ್ಸಿಗೆ ಸಮಾಧಾನನೇ ಅನ್ಸಂಗಿಲ್ಲ. ಇಷ್ಟು ಮಾಡ್ಕೊಂಡು ಕೆಲಸ ಮಾಡೋದ್ರಾಗ ಯಜಮಾನ್ರು ಬರ್ತಾರೆ, ಅವ್ರು ಉಂಡು ಹೋಗೋದ್ರಾಗ ಸ್ವಲ್ಪ ನೀರು ಬಂದುಬಿಡ್ತಾವೆ. ಇವತ್ತೇನು ಆರ್ಡ್ರ್ ಹಾಕೋದು ಏನೂ ಇಲ್ಲ ರೀ ಮನ್ಯಾಗ. ಇವತ್ತು ಒರೆಸ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ಎಲ್ಲ ನೋಡ್ರಿ ಹೆಂಗೆ ಚಕ್ ಕ್ಲೀನ್ ಮಾಡಿ ನೋಡ್ರಿ. ಇದು ಫ್ರಿಜ್ ಒಂದು ಕ್ಲೀನ್ ಮಾಡ್ಬೇಕ್ರಿ, ಅದನ್ನ ಸ್ವಲ್ಪ ಸರಿಸ್ಬೇಕು. ಹಿಂದೆಲ್ಲ ಭಾಳ ದಿನ ಆಗಿರ್ತೈತಲ್ಲ, ಸೊ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಒರೆಸಿ ಮಾಡಿ ಒಳ್ಳೆ ಫ್ರಿಜ್ಜನ್ನು ಕ್ಲೀನಾಗಿ ಮಾಡಿಕೊಂಡು ಇಡಬೇಕ್ರಿ. ಅದ್ರ ಮ್ಯಾಗ ಎಷ್ಟು ಅವಾಯ್ಡ್ ಮಾಡ್ತೀನಿ ಸಾಮಾನು ಇಡೋದು, ಬಟ್ ಒಳ್ಳೆ ಮಳ್ಳೆ ಹೋಗಿ ಅಲ್ಲೇ ಕುಂದಿರ್ತಾವ್ರಿ ಫ್ರೆಂಡ್ಸ. ನೋಡಿರಿ ಪರ್ಶಿನ ಕೂಡ ಎಲ್ಲ ಚಕ್ ಆಕಿತಿ ಗಡಿ ಮನೆ ಕೆಲಸ. ಈಗ ಹಾಲ್ ಒಂದು ಉಳ್ದದ್ರಿ, ಆದರೂ ಏನು ಭಾಳ ಸಾವನಿಲ್ಲ ಏನಿಲ್ಲ, ಮನೆ ಒರೆಸ್ಬೇಕು. ಸ್ವಚ್ಛ ಕಸ ಹೊಡ್ದೀನಿ, ಹಂಗೆ ಬಿಟ್ಟರೆ ನಡಿತೈತಿ, ಬಟ್ ಒರೆಸ್ಬಿಟ್ರೆ ನಿಂಪಣಾಗುತ್ತೆ ನೋಡಿರಿ. ಯಜಮಾನ್ರು ಫೋನ್ ಮಾಡಿದ್ರು, ಅರ್ಜೆಂಟ್ ಐತಂತ, ಬೇರೆ ಎಲ್ಲೇ ಕೆಲ್ಸಕ್ಕೆ ಹೋಗ್ಬೇಕು, ಸ್ವಲ್ಪ ಅಡುಗೆ ಮಾಡಂತಂದರು. ಚಪಾತಿ ನೋಡಿರಿ ಎಲ್ಲ ತುಟ್ಟಿ ಬದುಕು, ಅದಕ್ಕೆ ನಾನು ಅಟ್ಟು ಪುಟ್ಟ ಅಟ್ಟೆ ಮಾಡ್ತೀನಿ ರೀ. ತಂಗ್ಳುಳಿನ ನಾಯಕಂತಾರೆ ಮೂಗು ಮುರಿತಾರೆ, ಅವ್ರಿಗೆ ಹೇಳಿ ನೀವು ಹಿಟ್ಟು ಹಾಕಿನ ಒಂದು ದೋಸೆ ಒಂದು ದೋಸೆ ಐತೆ ನೋಡ್ರಿ. ಅಲ್ಲಿ ದಪ್ಪಗೆ ಮಾಡಿನದು, ಮಕ್ಳಿಗೆ ಬುತ್ತಿ ಕಟ್ಟಕ್ಕೆ ಒಂದು ಸ್ವಲ್ಪ ದಪ್ಪ ಆಗ್ತದು. ಸೈಡಿಗೆ ಇಟ್ಟಿನಿ. ಬಟಾಟಿ ಪಲ್ಯ ಮಾಡಿದ್ದೆ, ಬುತ್ತಿಗೆ ಚಟ್ನಿ ತಾಳಂಗಿಲ್ಲಲ್ರಿ, ಹಾಗಾಗಿ ಇವು 4 ಚಪಾತಿ ಉಳ್ದವು. ಇವು ಬಿಟ್ರೆ ಮತ್ತು ಇದಾಕವ್ರಿ, ವೇಸ್ಟ್ ಹಾಕೋ ನಿನ್ನೆ ವ್ಯಾಡು ಉಳ್ದವು. ಅದಕ್ಕೀಗ ಮುರಿ ಮಾಡ್ತೀನಿ ಅಂತ ಹೇಳೀನಿ, ಯಾಕಂದ್ರೆ ಅದೆಲ್ಲ ತುಟ್ಟಿ ಬದುಕ್ರಿ ಫ್ರೆಂಡ್ಸ. ಸೊ ಉಳ್ದಲಕ್ಕ ತಂಗಳಾಗಿ ಚೆಲ್ಲಲಕ್ಕ ಬುಟ್ಟಿ ತುಂಬ ಮಾಡಿಡ ಅಂತ ಹೇಳ್ಯಾರ. ಹಿಂಗೆ ಯಜಮಾನ್ರ ಕತಿ. ಸೊ ಅವ್ರು ಹೇಳ್ದಂಗೆ 2 ದಿನ ಮಾಡಿದೆ, ಇವು ಉಳ್ದವು. ಎಷ್ಟರ ಮಂದಿ ಇದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು ರೀ. ನಾವು ಇರ್ತೀವಲ್ಲ, ಒಂದು ಹಂಚಿನ್ಯಾಗ ಒಂದು ತಾಟ್ನ್ಯಾಗ, ಇದೇ ಬೆಸ್ಟ್ ರೀ. ಹಿತಾನೂ ಆಗುತ್ತೆ. ಬಟ್ ನಾ ಹಂಗೆ ಮಾಡೋಕ್ಕೋರು ನಮ್ಮ ಯಜಮಾನ್ರಿಗೆ ಒಮ್ಮೆ ಟೈಮ್ ಇರೋಲ್ಲ, ಸುಮ್ಮನೆ ಮಾಡೋದು ಬೈಸ್ಕೊಳೋದು ನೋಡಿರಿ. ಹೊಟ್ಟಿಗೆ ಹಮ್ಗೆ ತಿತ್ತಾರೆ, ಬಿಸಿ ಹೊತ್ತು ನಾ ಮಾಡ್ಕೊಡಕ್ಕೆ ಹೋಗೋಣ ಬೈಸ್ಕೊಳೋದು ಹಣೆ ಬರಾಗುತ್ತೆ. ಈಗ ನಮ್ಮೂರದು ಉಪ್ಪು ಖಾರ ಉಳ್ಳಾಗಡ್ಡಿ ಟಮಾಟಿ ಜೀರಿಗೆ ಸಾಸ್ಮೆ ಕರಿಬೇವು ಕೊತ್ತಂಬರಿ ಖಾರ ಅರಿಶಿನ ಪುಡಿ ಸ್ವಲ್ಪ ನೀರು ಹಾಕಿನ್ರಿ. ಈಗ ನಮ್ಮ ಚಪಾತಿ ಎಷ್ಟು ಅದಾವ ಅದನ್ನು ನೋಡಿಕೊಂಡು ನೀರು ಹಾಕಿನಿ. ಇವನ್ನ ಕುದಿಯಕ್ಕೆ ಇಡ್ತೀನಿ, ಯಾರ ಬಂದರು. ಹುಳಿ ಚಂದ ಆಗ್ತದೆ ತಗೋರಿ. ಮೂರಿ ನೋಡ್ರಿ ಫ್ರೆಂಡ್ಸ, ಮುರಿ ಅಂತಾರೆ ಇದಕ್ಕೆ. ನಾವು ಉಪ್ಪಿಟ್ಟು ಅಂತಿದ್ವಿ, ರೊಟ್ಟಿ ಉಪ್ಪಿಟ್ಟು ಚಪಾತಿ ಉಪ್ಪಿಟ್ಟು. ನಾನು ಬಚ್ಚದ ಎಲ್ಲ ಕೆಲಸ ಮಾಡೀನಿ, ಎಲ್ಲ ಹಸಿ ಆಗೈತಿ. ಇದು ಆರತ್ರಿ, ಆರನ ಚಲೋ ಆಗಲ್ಲ, ಬಿಸಿದ ಚಲೋ ಆಗುತ್ತೆ. ಕರೆಕ್ಟ್ ಒಗ್ಗರಣೆ ಹಾಕಿ ಚಪಾತಿ ಹಾಕೋ ಟೈಮಿಗೆ ಬಂದರು. ಪಲ್ಯ ಮತ್ತು ನಿನ್ನೆ ನೋಡ್ರಿ ಒಮ್ಮೆ ಮಾಡಿರಂಗಿಲ್ಲಲ್ಲ, ನಿಮ್ಮ ಅಪ್ಪ ಮಕ್ಕಳು ಹೊಟ್ಟೆ ತರಿತೈತಿ ನಿಮಗೆ. ಹೆಚ್ಚು ಕಮ್ಮಿ ಇರ್ಲತ್ ಮಾಡಿದಲ್ಲ ನೋಡ್ರಿ. ನೀನು ಅನ್ನ ಮಾಡಿದ್ದು ಒಂದಿಟ್ಟು ಮುಕ್ಕು ಮಾಡಿಲ್ಲ ಅಪ್ಪ ಮಕ್ಕಳು. ಇದೇನು ಈಗ ಕಪ್ಸದ ಇಬ್ರು ಮಂದಿಗೆ ಕೆಲಸ ಉಳಿತತ್ತ. ಅದ್ರಾಗ ಏನು ಭಾಳ ಕೆಲಸ ಇರುತ್ತೆ. ಫ್ರೆಶ್ ಮಾಡ್ಬೇಕಂತ ನಾ ಅಂತೀನಿ, ನೀವು ತಂಗುದು ತಿಂತೀರಿ ಅಂತ ನೀವು ಅಂತೀರಿ. ನಾನೇನು ಮಾಡಲಿಪ್ಪ. ಉಪ್ಪಿನಕಾಯಿ ನಮ್ಮ ಯಜಮಾನ್ರಿಗೆ ಭಾಳ ಇಷ್ಟ ರೀ. ಮೆಣಸಿನ್ಕಾಯಿ ಉಪ್ಪಿನಕಾಯಿ ತೊಗೊಂಡು ಬಂದಾರ. ಬಿಸಿ ಅನ್ನ ಸಾರು ಚಂದ ಆಗ್ತದ್ರಿ. ಈ ಮುರಿ ಜೊತೆಗೂ ಭಾರಿ ಮಸ್ತ್ ಆಗುತ್ತೆ. ಲಿಂಬೆಹಣ್ಣಿನ ರಸ, ಖಾರ ಹುಳಿ ಮಸ್ತ್ ಆಗುತ್ತೆ. ಟಮಾಟಿ ಇರ್ಬೇಕ್ರಿ, ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಕೊತ್ತಂಬರಿ ಎಲ್ಲ ಇದ್ದಾಗ ಮಾಡಬೇಕು. ಶೇಂಗದ ಪುಡಿ ಮಸ್ತ್ ಆಗುತ್ತೆ. ರೊಟ್ಟಿದು ನಾ ಅಂತೂ ಒಮ್ಮೆ ಟ್ರೈ ಮಾಡಿಲ್ಲ. ರೊಟ್ಟಿ ಉಳಿಯೋದೇ ಇಲ್ಲ ಮನ್ಯಾಗ. ಉಳಿದ್ರು ಸಾರು ಹಾಕೊಂಡು ಉಂಡ್ಬಿಡ್ತೀನಿ ನಾನು. ನನಗೆಲ್ಲ ರೂಢ ಐತೆ ಮೊದಲಿಂದ. ನಮ್ಮ ಯಜಮಾನ್ರು ಇದು ಮಾಡಲ್ರಿ, ಉಣ್ತಾರೆ ರೊಟ್ಟಿ ಸಾರು. ಮೂರಿ ಇದಕ್ಕೇನು ಮಾಡ್ಬೇಕಂದ್ರೆ ಲಿಂಬೆಹಣ್ಣು, ಈ ಲಿಂಬೆಹಣ್ಣನ್ನ ಹಿಂಗತ್ತೆ ಹಿಂಡ್ಕೋಬೇಕು. ಮತ್ತು ಸೈಡಿಗೆ ಏನು ಮಾಡ್ಬೇಕಂದ್ರೆ ಈ ಥರ ಉಪ್ಪಿನಕಾಯಿ
ಈ ಥರ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ರ ಹಾಂ ಸೂಪರಾಗಿರುತ್ತೆ. ಊಟದ ಆಯ್ತು ರೀ. ಯಜಮಾನ್ರು ಕೆಲ್ಸಿಗೆ ಹೋದರು, ಪಟ್ ಅಂತ ಅರ್ಜೆಂಟ್ ಐತೆ ಅಂತೇಳಿ ಆಗಲೇ ನಾನು ಸಾಬೂನು ಪುಡಿ ಸ್ವಲ್ಪ ಆ್ಯಸಿಡ್ ಹಾಕಿ ಬ್ಯಾರಲ್ದಾಗ ಇಟ್ಟಿದ್ದೀನಿ ರೀ. ಹೊಲಸು ಆಗೈತಿ, ಆವಾಗ ಹೋಗ ತಿಕ್ಕೊಂತಿದ್ರೆ ಮೇಂಟೈನ್ ಚೆನ್ನಾಗಿ ಮಾಡ್ಬೋದಲ್ಲ, ಅದಕ್ಕಂತೇಳಿ. ಈಗ ನೋಡಿರಿ ಬಚ್ಚಲ್ದಾಗ ಬ್ಯಾರಲ್ ಇಟ್ಟರೆ ನೀರು ಸ್ಟೋರ್ ಮಾಡ್ಬೋದು, ಬಟ್ ತುಂಬ ಅಡಚಣೆ ನೋಡಿರಿ. ಇಷ್ಟೇ ಜಾಗಿನೊಳಗೆ ಇದನ್ನು ತೊಳಿಬೇಕು. ಅಲ್ಲಿ ಹೊರಗಡೆ ಹೋಗಿ ತೊಯ್ತೀನಂದ್ರೂ ಆಗಂಗಿಲ್ಲ. ಸೊ ಈ ನೀರು ಬಾಂಡೆ ಆ ಕಡೆ ತಿಕ್ಕಿಟ್ಟಿದ್ದೀನಿ ರೀ. ಸೊ ಒಗೆ ನಂತರ ಒಗ್ದೀನಿ, ಬತ್ತಲ ತಿಕ್ಕೀನಿ, ಸಂಡಾಸ್ ತಿಕ್ಕೀನಿ. ಇದೊಂದು ತಿಕ್ಕಿಟ್ಬಿಟ್ಟಿನಿ ಅಂದ್ರೆ ಸೇರಿ ಆಗ್ಬಿಡುತ್ತೆ ನೋಡ್ರಿ. ಹಬ್ಬ ಅಂತೂ ಇಂತೂ ಕ್ಲೀನ್ ಆಯ್ತು ನೋಡ್ರಿ. ಕ್ಲೀನ್ ಆಗೈತಿ. ಸೈಡಿಂದು ಇಷ್ಟಾಗುತ್ತೆ ಅಷ್ಟು ಮಾಡೀನಿ, ಬಟ್ ಕೆಳಗಡೆದ್ದು ಏನೈತಲ್ಲ ಚಕ್ ಕ್ಲೀನ್ ಆಗೈತೆ ನೋಡ್ರಿ. ಸೈಡ್ದು ಸ್ವಲ್ಪ ತಿಕ್ಕಾಕದಕ್ಕೆ ವೈನ್ ಆಗಲಿಲ್ಲ ರೀ. ಎಷ್ಟು ಜೋರು ಬೀಳುತ್ತಲ್ಲ ಅಷ್ಟು ಜೋರು ಹಾಕಿ ತಿಕ್ಕೀನಿ. ನೀಟಾಗಿ ದಿನ ಇಷ್ಟಿಷ್ಟು ಸ್ವಚ್ಛ ಮಾಡ್ಕೊತ ಹೋದ್ರೆ ಸ್ವಚ್ಛ ಆಗುತ್ತೆ ರೀ ಫ್ರೆಂಡ್ಸ. ಅಲ್ಲಿ ಮೆಳಗಿತ್ತು ನೋಡ್ರಿ, ಸೈಡಿಗೆ ನೀಟಾಗಿ ತಿಕ್ಕಕ ಮಾಡಕ್ಕೆ ವೈನ್ ಇರ್ತಿತ್ತು, ಬಟ್ ಇಲ್ಲಿ ಬಚ್ಚಲ ಮಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಇದ್ದಿದ್ರಾಗನೇ ಇದು ಮಾಡ್ಕೊತೀನಿ. ಯಜಮಾನ್ರಿಗೆ ಅದ್ರ ಕಿಮ್ಮತ್ತೆ ಕೊಡೋಕೆ ಹೋಗಂಗಿಲ್ಲ, ಅವ್ರ ಟೈಮು ಇರೋಂಗಿಲ್ಲ, ಅಷ್ಟು ಪೇಷನ್ಸು ಇರೋಂಗಿಲ್ಲ. ಬಟ್ ಹಂಗಾಗಿ ನಾನೇ ಮಾಡ್ಕೊತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಸೊ ಇರೋದ್ರೊಳಗನೆ ನಾವು ಮಾಡಿಕೊಂಡು ನೀಟಾಗಿ ಇಟ್ಕೋಬೋದು. ಅವ್ರಿಗೆ ಹೇಳೋಕೆ ಗಡಬಡ್ದ ಸುಮ್ಮ ಈ ಕಡೆ ಮಾಡ್ದಂಗಾಗಲ್ಲ, ಬಿಟ್ಟಂಗಾಗಲ್ಲ. ಸುಮ್ಮ ಕಾಡೋದೇವ್ರು ಕಾಟಕ್ಕೆ ಹೋದಂಗೆ ನೀರು ಚೆಲ್ಲಿ ಇಟ್ಬಿಡ್ತಾರೆ. ಹಂಗಾಗಿ ಅದು ಎಲ್ಲೋ ಕಲರ್ ಕುಂಡ್ರನ ನನಗೆ ಕಂಫರ್ಟಬಲ್ ಅನ್ಸಲ್ಲ. ಮೇನಾಗಿ ಬಾತ್ರೂಮ ಟಾಯ್ಲೆಟ್ ನೀಟಾಗಿರ್ಬೇಕತ್ರಿ ಮನೆಯೊಳಗೆ. ಸೊ ನಾನು ಮೊಬೈಲ್ದಾಗ ನೋಡ್ತೀನಿ ಜಾಸ್ತಿ, ಸ್ವಲ್ಪ ಮನೆ ಕ್ಲೀನ್ ಇಟ್ಕೊಳೋದೇ ಒಳ್ಳೆಯದು. ಇಲ್ಲಿಕ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತಂತ. ಮೇನಾಗಿ ಬಾತ್ರೂಮ ಸಂಡಾಸ ಇವೆರಡು ಸ್ವಚ್ಛ ಇಟ್ಕೋಬೇಕಂತ. ಮನೆ ಅಂತೂ ಇಟ್ಕೊಳ್ತೀವಿ ಮಾಮೂಲಿ, ಬಟ್ ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ಚಲೋ ಅಂತ ಹೇಳ್ತಾರೆ. ಸೊ ನಮ್ಮ ಮನೇನ ನಾವು ಚಲೋ ಇಟ್ಕೊಳೋದು, ಸ್ವಚ್ಛ ಇಟ್ಕೊಳೋದು ಅದು ನಮ್ಗೆ ಒಳ್ಳೇದಂತ ಹೇಳ್ತಾ. ಸೊ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೋಡ್ರಿ. ಕುಡಿ ನೀರು ಒಂದ್ರ ಮ್ಯಾಗ ಒಂದು ಹೆಂಗೆ ಗುಡ್ಡ ಇರ್ದಂಗೆ ಎರೆವು. ಸೊ ಅಂದ್ರೇ ಜಾಗ ಸೈಡಿಗೆ ಉಳಿತೈತ್ರಿ. ಒಂದ್ರ ಬಾಜುಕೊಂದಕ್ಕೆ ತಳಗಿಟ್ಬಿಟ್ನಂದ್ರೆ ಕಂಡಪಟ್ಟಿ ಜಾಗ ಬೇಕದಕ್ಕೆ. ಮೊದ್ಲಿಂತನೂ ನಮ್ಮದು ಸಣ್ಣ ಮನೆಯೊಳಗೆ ಇದ್ದೊಳಗೆ ಹೊಂದ್ಕೊಂಡು ಹೋಗೋದು ರೂಢಿ. ಇದೇ ಥರ ಇಡ್ತಿದ್ವಿ. ಸೊ ಅದು ಕಂಟಿನ್ಯೂ ಆಗಿಬಿಡ್ತು. ನಮ್ಮವ್ವ ಬರೋಣ ಭಯ ಪಡ್ತಾ, ಯಾರ ಮ್ಯಾಗ ಬಿದ್ದರೆ ಹೆಂಗೆ, ಹುಡುಗರು ಮೈಮ್ಯಾಗ ಹಾಕೊಂಡ್ರೆ ಹೆಂಗೆ ಅಂತೇಳಿ. ಬಟ್ ಅದು ರೂಢಿ ಬಿದ್ದುಬಿಟ್ಟೈತಿ. ಹಾಗಾಗಿ ಓಕೆ, ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದೇ ಥರದ ಹೊಸ ಬ್ಲಾಗ್ಗಳಿಗಾಗಿ ವೇಟ್ ಮಾಡ್ತಾ ಇರಿ, ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.